ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ಸೂಪರ್ ಆಗಿರೋಂಥ ರೆಸಿಪಿ. ಚಳಿಗಂತೂ ಒಂದು ಹದ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ವೆರೈಟಿಯಾಗಿ ಮಾಡಿರೋಂತಹ ಪಲಾವು ಬೆಳಗ್ಗೆ ತಿಂಡಿಗೆ ಅಷ್ಟೇ ಅಲ್ದಿರ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ಸೂಪರ್ ಆಗಿರುತ್ತೆ. ಅಷ್ಟೇ ಯಾಕೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಹಿತ್ಕಿನ ಬೇಳೆ ಪಲಾವು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಸುಲಭ ಮಾಡೋದಂತೂ. ಹಿತ್ಕಿನ ಬೇಳೆ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದು ಪಲಾವ್ ಎಲೆ, ಒಂದು ಸ್ಟಾರ್ ಅನಾನಸ್ಸು, 2 ಮರಾಠಿ ಮಗ್ಗು, 4 ಲವಂಗ, ಹಾಗೆ 2 ಇಂಚು ಚಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ದೊಡ್ಡ ಗಾತ್ರದಲ್ಲಿ ಹೆಚ್ಚಿಟ್ಕೊಂಡಿರೋಂಥ 2 ಈರುಳ್ಳಿನ ಸೇರಿಸ್ಕೋಬೇಕು. ಹಾಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೋಬೇಕಾಗತ್ತೆ ಕಣ್ರಿ. ಹಾಗೆ 1 ಕಪ್ ಅಷ್ಟು ಬೀನ್ಸಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಕಪ್ ಅಷ್ಟು ನವಿಲುಕೋಸನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಅಷ್ಟು ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಿಮಗೆಲ್ಲ ಆಪ್ಷನಲ್ ಕಣ್ರಿ, ಆದರೆ ಸೇರಿಸಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಬದನೆಕಾಯಿನ ಈ ರೀತಿಯಾಗಿ ಉದ್ದುದ್ದಾಗಿ ಸೇರಿಸಿ ಹಾಕಿದ್ದೀನಿ ಕಣ್ರಿ. 1 ಕಪ್ಪಿನಷ್ಟು ಈ ಹಿತ್ಕಿನ ಬೇಳೆ ಹಾಕಿ ಮಾಡ್ತಾ ಇರೋದ್ರಿಂದ ಈ ಬದನೆಕಾಯಿ ಹಾಕಿದ್ರೆ ಅದು ರುಚಿನೇ ಡಿಫ್ರೆಂಟ್ ಆಗಿರುತ್ತೆ ಕಣ್ರಿ ಪಲಾವ್ ಅನ್ನೋದು. ಆದ ಕಾರಣಕ್ಕಾಗಿ ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಆಲೂಗಡ್ಡೆ ಸಹಿತ ಸೇರಿಸ್ಕೋಬೋದು. ಹಾಗೆ ತರಕಾರಿ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಕಣ್ರಿ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಪೂರ್ತಿ ರೆಸಿಪಿ ನೋಡಿ ಮಾಡಿದ್ರೇ ಈ ರೆಸಿಪಿಯನ್ನು ತುಂಬ ಚೆನ್ನಾಗಿರೋದು. ಹಾಗೆ ನಿಮ್ಗಿಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ 1 ಟೊಮೊಟೊ ಹಣ್ಣನ್ನು ದೊಡ್ಡ ಗಾತ್ರದ್ದು ಈ ರೀತಿ ಉದ್ದುದ್ದು ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಣ್ರಿ. ಹಾಗೆ 1 ಕಪ್ ಅಷ್ಟು ಹಿತ್ಕಿಟ್ಕೊಂಡಿರೋಂಥ ಹಿತ್ಕಿನ ಬೇಳೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಅಳತೆ ಪ್ರಕಾರ ಹೇಳ್ಬೇಕು ಅಂದರೆ ಅರ್ಧ kg ಅವರೆಕಾಯಲ್ಲಿ ಹಿತ್ಕಿಟ್ಕೊಂಡಿರೋಂಥ ಹಿತ್ಕಿನ ಬೇಳೆ ಸೇರಿಸ್ಕೊಂಡಿದ್ದೀನಿ ಕಣ್ರಿ ನಾನಂತೂ ಇಲ್ಲಿ. ನಿಮಗೆ ಎಷ್ಟು ಕ್ವಾಂಟಿಟಿ ಇರಬೇಕಾದ್ರೂ ಸೇರಿಸ್ಕೊಬೋದು, ಏನೂ ತೊಂದರೆ ಇಲ್ಲ. ಅದು ಫ್ರೈ ಆಗೋಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಒಂದು ಜಾರ್ಗೆ 5 ರಿಂದ 6 ಹಸಿರು ಮೆಣಸಿನ್ಕಾಯಿ, ಇಲ್ಲ ನಿಮ್ಗೆ ಖಾರ ಬೇಕು ಅಂದರೆ ಒಂದು 7 ರಿಂದ 8 ಸೇರಿಸ್ಕೋಬೋದು. ಹಾಗೆ 1 ಇಂಚಷ್ಟು ಹಸಿ ಶುಂಠಿ, ಹಾಗೆ 1 ಕಪ್ ಅಷ್ಟು ಹಸಿ ತೆಂಗಿನಕಾಯಿ, ಹಾಗೆ 2 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಸೇರಿಸ್ಕೊಂಡು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಕಣ್ರಿ. ಅಷ್ಟೊತ್ತಿಗೆ ನೋಡಿ ನಾವು ಹಾಕಿರೋ ತರಕಾರಿ ಹಿತ್ಕಿನ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಹಾಗೆ ಮಸಾಲ ಇಂಗ್ರೀಡಿಯೆಂಟ್ಸ್ ಆದ ಧನಿಯಾ ಪುಡಿ 1 ಟೀ ಸ್ಪೂನು, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ, ಹಾಗೆ 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಅಚ್ಚ ಖಾರದ ಪುಡಿ, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಕಣ್ರಿ. ತುಂಬ ಚೆನ್ನಾಗಿರುತ್ತೆ, ಬೇಗನೆ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ರೂಪದಲ್ಲಿ ಸಹ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ಎಲ್ಲರೂ ಒಂದ್ಸರಿ ಸೀಸನ್ ಆಗಿರೋದ್ರಿಂದ ಟ್ರೈ ಮಾಡಿ ನೋಡಿ. ಹಾಗೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಈ ಟೈಮಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. 1-2 ನಿಮಿಷ ಆದರೆ ಸಾಕಾಗುತ್ತೆ ಕಣ್ರಿ. ಯಾಕಂದರೆ ಹಸಿ ವಾಸನೆ ಹೋಗಲಿ ಅನ್ನೋ ಕಾರಣಕ್ಕಾಗಿ ಈ ಮಸಾಲೆನ 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ. ತುಂಬ ಚೆನ್ನಾಗಿರೋದು ಅಲ್ದಿರ ಬೇಗನೆ ಸಹಿತ ಆಗುತ್ತೆ. ನಿಮಗೆ ಒಂಥರ ಡಿಫ್ರೆಂಟ್ ಆದ ತಿಂಡಿ ಅಂತಲೂ ಸಹ ಹೇಳ್ಬೋದು ಕಣ್ರಿ. ಹಾಗೆ ಇಷ್ಟು ಫ್ರೈ ಆದಮೇಲೆ 10 ನಿಮಿಷ ನೆನೆಸಿಟ್ಕೊಂಡಿರೋ ಅಂತಹ 1.5 ಗ್ಲಾಸ್ ಅಕ್ಕಿನ, ಅಂದರೆ ಅಳತೆ ಪ್ರಕಾರ ಅಂದರೆ 400 ಗ್ರಾಮ್ ಅಷ್ಟು ಅಕ್ಕಿನ ಸೇರಿಸ್ಕೊಂಡು ನೀರು ಬಗ್ಸಿ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಣ್ರಿ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ನೆಂದಿರೋ ಕಾರಣದಿಂದಾಗಿ ಒಡೆಯೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಕಣ್ರಿ ಹೇಳ್ತಾ ಇರೋದು. ನಿಮಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ 1.5 ಗ್ಲಾಸು ಅಕ್ಕಿಗೆ 3 ಗ್ಲಾಸಷ್ಟು ನೀರು ಸೇರಿಸ್ಬೇಕಾಗುತ್ತೆ. ಹಾಗೆ ನಾವು ತರಕಾರಿ ಬೇಯಕ್ಕೆ ಉಪ್ಪು ಸೇರಿಸಿರ್ತೀವಿ, ನೋಡಿಕೊಂಡು ಈ ಟೈಮಲ್ಲಿ ಉಪ್ಪೆಲ್ಲ ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಜಿಲ್ ಬರ್ಸ್ಕೋಬೇಕಾಗತ್ತೆ ಕಣ್ರಿ. ನೀವು ಜಾಸ್ತಿ ಅಕ್ಕಿ ಸೇರಿಸಿದ್ರೆ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು 2 ವಿಜಿಲ್ ಬರ್ಸ್ಕೋಬೋದು. ಕಡಿಮೆ 1.5 ಗ್ಲಾಸ್ ಸೇರಿಸೋದ್ರಿಂದ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ 2 ವಿಜಿಲ್ ಬರ್ಸ್ಕೋಬೇಕು ಕಣ್ರಿ. ನೋಡಿ 2 ವಿಜಿಲ್ ಬಂದ ನಂತರ ನಮ್ಮ ಹಿತ್ಕಿನ ಬೇಳೆ ಪಲಾವು ಎಷ್ಟು ಸೂಪರಾಗಿ ಸಿದ್ಧವಾಗಿದೆ ಕಣ್ರಿ. ನೋಡಿ ಬಿಸಿ ಬಿಸಿಯಾಗೆ ನಿಮಗೆ ತೋರಿಸ್ತಾ ಇದ್ದೀನಿ, ಆ ಕಾರಣಕ್ಕಾಗಿ ಸರಿಯಾಗಿ ಕಾಣ್ತಾ ಇಲ್ಲ ಅನ್ಕೊತೀನಿ. ತುಂಬ ಸಖತ್ತಾಗಿರುತ್ತೆ ಕಣ್ರಿ. ನಾನು ಸುಮ್ಮನೆ ಮಾತು ಹೇಳ್ತಾ ಇಲ್ಲ, ತುಂಬ ರುಚಿಯಾಗಿರುತ್ತೆ, ಸೂಪರಾಗಿರುತ್ತೆ, ಬೇಗನೆ ಆಗುತ್ತೆ. ವೆರೈಟಿ ರೈಸು ಅಂತಲೇ ಹೇಳ್ಬೋದು. ಎಲ್ಲರೂ ಪಲಾವ್ ಮಾಡಿರ್ತೀರ, ಆದರೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಒಂದು ಪಲಾವ್ ಮಾಡಿ ನೋಡಿ ಒಂದು ಸರಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕಣ್ರಿ.
ನೋಡಿದ್ರಲ್ಲ ಎಷ್ಟು ಬೇಗನೆ ಸಿದ್ಧವಾಯಿತು. ಬೇಗನೆ ಸಿದ್ಧವಾಗೋದೇ ಅಲ್ದಿರ ತಿನ್ನೋಕ್ಕೂ ಸೂಪರಾಗಿರುತ್ತೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಚಟ್ನಿ ಆಗಲಿ ಮೊಸರು ಬಜ್ಜಿ ಆಗಲಿ ಸರ್ವ್ ಮಾಡಿ ತಿಂದು ನೋಡಿ, ಸೂಪರಾಗಿರುತ್ತೆ. ಹಾಗೆ ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ಹಲವಾರು ರೈಸ್ ಬಾತ್ ರೆಸಿಪಿ, ಸಾಂಬಾರ್ ರೆಸಿಪಿ ಎಲ್ಲ ಇದೆ, ನೋಡಿಲ್ಲ ಅಂದರೆ ನೋಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.